ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಯೋಗ ಸಂಗೀತನಾದ ಭವನ ಉದ್ಘಾಟನೆ ಮಾಡಲಾಯಿತು. ಯೋಗ ಸಂಗೀತನಾದ ಎಂಬ ಪರಿಕಲ್ಪನೆಯೇ ಅದ್ಭುತ. ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ಅತ್ಯಾಧುನಿಕ ಯೋಗ ಸಂಗೀತನಾದ ಭವನದ ಉದ್ಘಾಟನೆ ನೆರವೇರಿಸಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತಾಡಿದ್ರು. ಇದಕ್ಕೆ ಕಾರಣ ದೈವ ಸ್ವರೂಪಿಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಬಣ್ಣಿಸಿದ್ದಾರೆ. 5 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಧ್ಯಾನ ಮತ್ತು ಚಿಕಿತ್ಸೆಗೆ ಸಂಗೀತ ಎಂಬ ಮಹಾದರ್ಶನ ರೂಪಿಸೋದ್ರಲ್ಲಿ ದೀಪ ಸ್ತಂಭರಾಗಿದ್ದಾರೆ ಅಂತ ಕೊಂಡಾಡಿದ್ರು. ಕಾರ್ಯಕ್ರಮದಲ್ಲಿ ಆಶ್ರಮದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ, ಶಾಸಕ ಟಿ.ಎಸ್. ಶ್ರೀವತ್ಸ ಉಪಸ್ಥಿತರಿದ್ದರು. ಜ್ಞಾನ ಸಂಗೀತ ಚಿಕಿತ್ಸಾ ಕಾರ್ಯಕ್ರಮಗಳು ಈ ಭಾಗದ ಜನತೆಗೆ ಸದುಪಯೋಗಪಡಿಸಿಕೊಳ್ಳಲು ನಾನು ವಿನಂತಿ ಮಾಡಿಕೊಡ್ತೀನಿ. ಸ್ವಾಮಿಗಳ ಕೃಪಾಕಟಾಕ್ಷದಿಂದ ಯೋಗ ಸಂಗೀತ ನಾಟಕದಲ್ಲಿ ಸಂಗೀತ ಲೋಕನ ಮಾಡಿಕೊಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಪೂಜ್ಯ ಸ್ವಾಮೀಜಿಯವರ ಈ ಒಂದು ಪ್ರಯತ್ನ ನನಗೆ ಅತ್ಯಂತ ಆನಂದವನ್ನು ತಂದುಕೊಟ್ಟಿದೆ. ಪೂಜ್ಯರು ಸಾಮಾಜಿಕ ಕಳಕಳಿ ಈ ನಾಡಿನ ಇತರ ಮಠಮಾನ್ಯಗಳಿಗೆ ಒಂದು ರೀತಿಯ ಮಾದರಿ ಮತ್ತು ಸಂದೇಶವು ಕೂಡ ಆಗಿದೆ. ನಮ್ಮೊಟ್ಟಿಗೆ ಕರ್ನಾಟಕದ ಹೆಮ್ಮೆಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.